ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಟೊಮೆಟೊ ಜ್ಯೂಸ್. ತುಂಬ ಹೆಲ್ತ್ ಬೆನಿಫಿಟ್ ಇರುವಂಥ ಜ್ಯೂಸ್ ಇದು. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹೆಲ್ದಿಯಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತದೆ, ಹಾಗೆ ಸ್ಕಿನ್ ವೈಟ್ನಿಂಗ್ ಮಾಡ್ತದೆ. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಇರುವುದರಿಂದ ನಮ್ಮ ಸ್ಕಿನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ನೀರಿನ ಅಂಶ ತುಂಬಾ ಇರುವುದರಿಂದ ಫ್ರೆಂಡ್ಸ್ ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿರ್ತದೆ. ಹಾಗೆ ನಮ್ಮ ದೇಹಕ್ಕೆ ತುಂಬ ಅಗತ್ಯವಾದ ಎಲ್ಲ ಅಂಶಗಳು ಈ ಟೊಮೆಟೊದಲ್ಲಿ ಇದೆ. ಹಾಗೆ ಟೊಮೆಟೊ ಅಲ್ಲಿ ತುಂಬ ಕಡಿಮೆ ಕ್ಯಾಲೋರಿ ಇರುವುದರಿಂದ ನಮ್ಮ ವೆಯ್ಟ್ ಸಹ ಲಾಸ್ ಮಾಡ್ಕೊಳ್ಬಹುದು. ತುಂಬಾ ಒಳ್ಳೆ ಬೆನಿಫಿಟ್ ಇರುವಂಥ ಈ ಟೊಮೆಟೊ ಜ್ಯೂಸನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಜ್ಯೂಸ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 4 ಟೊಮೆಟೊ ತಗೊಂಡಿದ್ದೇನೆ. ತುಂಬ ಹಣ್ಣಾಗಿರಬೇಕು ಟೊಮೆಟೊ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಹಚ್ಕೊಳ್ಳೋಣ. ರಫ್ಲಿ ಹಚ್ಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬ ಹಣ್ಣಾಗಿರುತ್ತೆ ತಗೊಂಡ್ರೆ ಚೆನ್ನಾಗಿರ್ತದೆ. ಮತ್ತು ಕಾಯಿ ತಗೊಂಡ್ರೆ ಹುಳಿ ಬರ್ತದೆ. ನೋಡಿ, ಎಲ್ಲವನ್ನು ಹಚ್ಚಿಟ್ಕೊಂಡಿದ್ದೇನೆ. ಈಗ ಮಿಕ್ಸಿಗೆ ಹಾಕೊಳ್ತೇನೆ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಿಯಾಗಿದೆ ನೋಡಿ, ತುಂಬ ನುಣ್ಣಗೆ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ತೇನೆ. ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸೀಡ್ಸ್ ಮಾತ್ರ ಇದರಲ್ಲಿ ಉಳಿದಿದೆ. ಹಾಗೆ ಅದರದ್ದು ಸ್ಕಿನ್ ಸ್ವಲ್ಪ ಉಳಿದಿದೆ. ನೋಡಿ, ಎಲ್ಲ ಜ್ಯೂಸ್ ತಗೊಂಡಿದ್ದೇನೆ. ಈಗ ಫ್ರೆಂಡ್ಸ್, ನಾನೊಂದು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಳ್ತಿದ್ದೇನೆ. ಚೆನ್ನಾಗಿರ್ತದೆ. ಹಾಗೆ ಒಂದು 1/4 ಸ್ಪೂನ್ ಜೀರಿಗೆ ಪೌಡರ್, ಕ್ಯೂಮಿನ್ ಪೌಡರ್ ಹಾಕೊಳ್ತೇನೆ. ಹಾಗೆ ಒಂದು 1/4 ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೇನೆ. ನೀವು ಬ್ಲ್ಯಾಕ್ ಸಾಲ್ಟ್ ಇದ್ರೂ ಸಹ ಹಾಕೊಳ್ಬಹುದು. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಶುಗರ್ ಬೇಕಾದರೂ ಹಾಕೊಳ್ಬಹುದು, ಆದರೆ ಹೆಲ್ತ್ ವೈಸ್ ಹೀಗೆ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ಟೊಮೆಟೊ ಜ್ಯೂಸ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನೀವು ಹೇಳಿ. ನೀವು ಮಾಡಿ ಕುಡೀರಿ. ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ.